शांतानंद स्वरूपाय शिष्यात्रे पार्वती परमेश्वर प्रेरणर्थम् ओम शिव शिव शंभो राज्ञयां प्रवर्तमानस्याम् आद्य ब्रह्मणः द्वितीय परार्धे श्वेतवराह कल्पे वैवस्वतम् ಕೂಡ ಈಗ ಆದ ಬಳಿಕ ನಾವು ಏನು ಮಾಡಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ. ಸರ್ ಹಾಗಾಗಿ ಈ ಒಂದು ಹೋಗಿ ಜೈಷೆ ಮೊಹಮ್ಮದ್ ಉಗ್ರರಿರ್ಬೋದು ಅಥವಾ ಅವರ ಸಹವರ್ತಿಗಳಿರ್ಬೋದು ಅವರನ್ನ ಇವತ್ತು ನಮ್ಮ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಮಾನ್ ಎಸ್.ಆರ್. ವಿಶ್ವನಾಥ್ ಸಾಹೇಬರು ನಮ್ಮ BGS ಬಡಾವಣೆಗೆ ಈ ಹಿಂದೆಯಿಂದನೂ ಸುಮಾರು ನಾವು ಒಂದು 7-8 ವರ್ಷದಿಂದ ಇಲ್ಲಿ ವಾಸವಾಗಿದ್ದೀವಿ. ಅವಾಗಿಂದನೂ ಕೂಡ ನಮಗೆ ಅವರು ತುಂಬ ಸಹಕಾರ ನೀಡ್ತಾ ಹಲವಾರು ಸೌಲಭ್ಯಗಳಾದ ವಿದ್ಯುತ್ತು, ರಸ್ತೆ ಹಾಗೂ ಮೋರಿ ಚರಂಡಿ ವ್ಯವಸ್ಥೆ ಪ್ರತಿಯೊಂದನ್ನು ಮತ್ತು ನಮಗೆ ಬೆನ್ನೆಲುಬಾಗಿ ನಮ್ಮ ಜೊತೆಲಿ ನಿಂತಿದ್ದಾರೆ. ಇವತ್ತು ಕೂಡ ಅವರು ನಮ್ಮ ಬಹುದಿನದ ಸಮಸ್ಯೆ ಆಗಿತ್ತ ಮೋರಿ ಸಮಸ್ಯೆ ಇತ್ತು. ನೀರಿಂದ ಎಲ್ಲಂದ್ರೆ ನಿಂತು ಸೊಳ್ಳೆಗಳ ಕಾಟದಿಂದ ಸಣ್ಣ ಮಕ್ಕಳೆಲ್ಲ ಇದಾವು, ಕಾಯಿಲೆ ಬರೋ ಒಂದು ಸಂಭವವಿತ್ತು. ಅದನ್ನು ಕೂಡ ನಿವಾರಿಸಿ ಇವತ್ತು ಗುಡ್ಲಿ ಪೂಜೆ ಮಾಡೋದ್ರ ಮೂಲಕ ಚಾಲನೆ ನೀಡಿದ್ದಾರೆ ಮೋರಿ ಕಾಮಗಾರಿಗೆ. ನಮ್ಮ ಬಡಾವಣೆ ಯಾವತ್ತು ಅಭಿವೃದ್ಧಿಕಾರರ ಹಿಂದೆ ನಾವೆಲ್ಲರೂ ಇರ್ತೀವಿ. ದಯವಿಟ್ಟು ಈ ನಿಮ್ಗಳ ಮುಖಾಂತರ ನಮ್ಮ ನೆಚ್ಚಿನ ಹಾಗೂ ಅತಿ ಆತ್ಮೀಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಸಾಹೇಬರಿಗೆ ಬಡಾವಣೆ ಹಾಗೂ ನಮ್ಮ ದೇವಸ್ಥಾನ ಇದೆ BGS ಬಡಾವಣೆ ವರಪ್ರದ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಪರವಾಗಿ ಅವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೇವೆ. ಪದಾಧಿಕಾರಿಗಳು ಹಾಗೂ ಅವರ ಕುಟುಂಬ ಸಮೇತ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂತಹ ಎಸ್.ಆರ್. ವಿಶ್ವನಾಥರವರು ಇವತ್ತು ಏನು ನಮ್ಮ BGS ಲೇಔಟ್ಗೆ ಬಂದು ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ, ಡಾಂಬರೀಕರಣ ಆಗಲಿ, ಎಲ್ಲ ಒಂದು ಕಾರ್ಯಕ್ರಮದಲ್ಲೂ ಅವರು ಮುಂದೆ ನಿಂತು ಇವತ್ತು ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತಲೇ ಹೆಸರು ಪಡ್ಕೊಂಡಿರೋಂಥ ಎಸ್.ಆರ್. ವಿಶ್ವನಾಥ್ ಅವರು ಇವತ್ತು ಈಗ ಗ್ರಾಮಕ್ಕೆ ಆಗಮಿಸಿ ಇಲ್ಲಿರೋಂಥ ಎಲ್ಲ ಬಡಾವಣೆಯ ನಿವಾಸಿಗಳನ್ನ ಕಷ್ಟಗಳನ್ನ ನಿವಾರಣೆ ಮಾಡ್ತೀನಿ ಅಂತ ಈ ಮೂಲಕ ಎಲ್ಲರಿಗೂ ತಿಳಿಸಿದ್ದಾರೆ. ಅದೇ ರೀತಿ ನಮ್ಮ ಬಡಾವಣೆಯ ಎಲ್ಲ ಗ್ರಾಮಸ್ಥರು ಅವರಿಗೆ ಚಿರಋಣಿಯಾಗಿರ್ತೀವಿ. ಪ್ರತಿಯೊಂದು ಹೆಜ್ಜೆಲ್ಲೂ ಅವ್ರ ಹೆಜ್ಜೆಯಾಗಿ ನಿಲ್ತೀವಿ. ಪ್ರತಿಯೊಂದು ನಮ್ಮ BGS ಲೇಔಟ್ನ ನಮ್ಮ ಎಲ್ಲ ವೀರಪ್ಪಣ್ಣ ಅವರ ಕುಟುಂಬ ಹಾಗೆ ಅಲ್ಲಿರೋಂಥ ಬಡಾವಣೆ ನಿವಾಸಿಗಳು ಅವರ ಜೊತೆ ಇದ್ದಾರೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಯಶಸ್ವಿ ಕೊಟ್ಟಂಥ ಎಲ್ಲ ಬಡಾವಣೆಯ BGS ಲೇಔಟ್ನ ಬಡಾವಣೆಯ ಎಲ್ಲ ಗ್ರಾಮಸ್ಥರಿಗೂ ತುಂಬ ಹೃದಯ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.